ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 12 ಮುಗಿದು ಇಷ್ಟು ದಿನ ಆದ್ರೂ ಬಿಗ್ ಬಾಸ್ ಬಗೆಗಿನ ಮಾತುಕತೆ ನಿಂತಿಲ್ಲ. ಇವತ್ತಿನವರೆಗೂ ಬಿಗ್ ಬಾಸ್ ಸ್ಪರ್ಧಿಗಳ ಬಗ್ಗೆ ಒಂದಲ್ಲ ಒಂದು ಸುದ್ದಿ ಹರಿದಾಡ್ತಾನೆ ಇದೆ. ಅದರಲ್ಲೂ ಗಿಲ್ಲಿ, ಕಾವ್ಯ, ರಕ್ಷಿತಾ ವಿಷಯವಾಗಿ ಒಂದಲ್ಲ ಒಂದು ಸುದ್ದಿ ಆಗ್ತಾನೆ ಇದೆ. ಮೊನ್ನೆ ತಾನೆ ಗಿಲ್ಲಿ ಹಾಗೂ ರಘು ಮಧ್ಯೆ ಮನಸ್ತಾಪ ಶುರುವಾಗಿದೆ. ಬಿಗ್ ಬಾಸ್ ಮನೆಯಿಂದ ಹೊರ ಬರ್ತಾ ಇದ್ದಂತೆ ಅವರ ಮಧ್ಯೆ ಇದ್ದ ಸ್ನೇಹ ಕಟ್ ಆಗಿದೆ ಅನ್ನೋ ಮಾತು ಕೇಳಿ ಬಂದಿತ್ತು. ಅದಕ್ಕೆ ತಕ್ಕಂತೆ ರಘು ಗಿಲ್ಲಿಯನ್ನ ಇನ್ಸ್ಟಾಗ್ರಾಮ್ನಲ್ಲಿ ಅನ್ಫಾಲೋ ಮಾಡಿದ್ರು. ಗಿಲ್ಲಿಯ ಇನ್ಸ್ಟಾಗ್ರಾಮ್ನಲ್ಲಿ 2 ಮಿಲಿಯನ್ ಜನ ಫಾಲೋ ಮಾಡ್ತಾ ಇದ್ದಾರೆ. ಅದರಲ್ಲಿ ರಘು ಕೂಡ ಒಬ್ರು. ದೊಡ್ಡ ಮನೆ ಹಬ್ಬದ ಕಾರ್ಯಕ್ರಮದವರೆಗೂ ಎಲ್ರೂ ಚೆನ್ನಾಗೇ ಇದ್ರು. ಆಮೇಲೆ ಅದೇನಾಯ್ತೋ ಗೊತ್ತಿಲ್ಲ. ಇದ್ದಕ್ಕಿದ್ದಂತೆ ರಘು ಗಿಲ್ಲಿಯನ್ನ ಅನ್ಫಾಲೋ ಮಾಡಿದ್ದಾರೆ. ಇದರ ಹಿಂದೆ ಅದ್ಯಾವ ಕಾರಣ ಇದೆಯೋ ಗೊತ್ತಿಲ್ಲ. ಒಂದು ವೇಳೆ ಟೆಕ್ನಿಕಲ್ ಎರರ್ ಆಗಿರಬಹುದು, ವೈಯಕ್ತಿಕವಾಗಿ ಕೆಲವೊಂದಿಷ್ಟು ಅಸಮಾಧಾನಗಳು ಇರಬಹುದು. ಗಿಲ್ಲಿ ನನ್ನನ್ನ ಫಾಲೋ ಮಾಡ್ತಿಲ್ಲ, ನಾನ್ ಯಾಕೆ ಫಾಲೋ ಮಾಡಲಿ ಅನ್ನೋ ಮನಸ್ಥಿತಿಯೂ ಇರಬಹುದು. ಈ ಬಗ್ಗೆ ಎಷ್ಟೇ ಸುದ್ದಿ ಆದ್ರೂ ರಘು ಮಾತ್ರ ಸಣ್ಣದೊಂದು ರಿಯಾಕ್ಷನ್ ಅನ್ನು ಕೊಟ್ಟಿಲ್ಲ. ಇದರ ಬೆನ್ನಲ್ಲೇ ಈಗ ರಕ್ಷಿತಾ ಶೆಟ್ಟಿ ದೊಡ್ಡ ಆರೋಪ ಮಾಡಿದ್ದಾರೆ. ಅದು ಕೂಡ ಕಲರ್ಸ್ ಕನ್ನಡದ ಕಾರ್ಯಕ್ರಮದ ಬಗ್ಗೆ. 2 ವಾರದ ಹಿಂದೆ ಬಿಗ್ ಬಾಸ್ ಮನೆಯ ಎಲ್ಲಾ ಸ್ಪರ್ಧಿಗಳನ್ನ ಸೇರಿಸಿ ದೊಡ್ಡ ಮನೆ ಹಬ್ಬ ಅನ್ನೋ ಕಾರ್ಯಕ್ರಮ ಮಾಡಿದ್ರು. ಆ ಕಾರ್ಯಕ್ರಮದಲ್ಲಿ ಆದ ಘಟನೆ ಬಗ್ಗೆ ಬೇಸರ ಹೊರ ಹಾಕಿದ್ದಾರೆ. ಗಿಲ್ಲಿ ಕಾವ್ಯಾರನ್ನೇ ಮಾತನಾಡಿಸ್ತಿದ್ರು ಅಂತ ಸಿಟ್ಟು ಹೊರ ಹಾಕಿದ್ದಾರೆ. ಗಿಲ್ಲಿ ಹಾಗೂ ರಘು ವಿಷಯ ಚರ್ಚೆ ಆಗ್ತಾ ಇರೋ ಹೊತ್ತಲ್ಲೇ ರಕ್ಷಿತಾ ಕೂಡ ಗಿಲ್ಲಿ ವಿಷಯಕ್ಕೆ ಕ್ಯಾಥೆ ತೆಗೆದಿದ್ದಾರೆ. ಗಿಲ್ಲಿ ಬೆಳವಣಿಗೆಯನ್ನ ಇವರ ಕೈಯಲ್ಲಿ ಸಹಿಸೋದಕ್ಕೆ ಆಗ್ತಿಲ್ವಾ ಅನ್ನೋ ಚರ್ಚೆ ಹುಟ್ಕೊಂಡಿದೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಬಿಗ್ ಬಾಸ್ ಕನ್ನಡ ಸೀಸನ್ 12 ಸೂಪರ್ ಹಿಟ್ ಆಗಿದ್ದು ಗೊತ್ತೇ ಇದೆ. ಹಿಂದಿನ ಎಲ್ಲ ಸೀಸನ್ಗಳಿಗಿಂತ ಈ ಸೀಸನ್ ಸಿಕ್ಕಾಪಟ್ಟೆ ಹೈಲೈಟ್ ಆಗಿತ್ತು. ಗಿಲ್ಲಿ, ಅಶ್ವಿನಿ ಗೌಡ, ಕಾವ್ಯ, ರಕ್ಷಿತಾ, ರಘು, ಸೂರಜ್, ಧ್ರುವಂತ್ ಹೀಗೆ ಎಲ್ಲರೂ ವೀಕ್ಷಕರ ಗಮನ ಸೆಳೆದ್ರು. ಶೋ ಮುಗಿದು ತಿಂಗಳು ಕಳೆದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಸ್ಪರ್ಧಿಗಳ ಬಗ್ಗೆ ಚರ್ಚೆ ನಡೀತಾನೇ ಇದೆ. ಗಿಲ್ಲಿ ಕ್ರೇಜ್ ಇನ್ನೂ ಕಮ್ಮಿ ಆಗಿಲ್ಲ. ಆಗೊಮ್ಮೆ ಈಗೊಮ್ಮೆ ರಕ್ಷಿತಾ, ಕಾವ್ಯ, ಅಶ್ವಿನಿ ಗೌಡ ಹೆಸರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇದೆ. ಕಲರ್ಸ್ ಕನ್ನಡ ವಾಹಿನಿಯ ದೊಡ್ಡ ಮನೆ ಹಬ್ಬ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳೆಲ್ಲ ರಿಯೂನಿಯನ್ ಆಗಿ ಸಂಭ್ರಮಿಸಿದ್ರು. ಈ ವೇಳೆ ಗಿಲ್ಲಿ ಮತ್ತೊಮ್ಮೆ ತಮ್ಮ ಕಾಮಿಡಿ ಪಂಚ್ ಮೂಲಕ ಗಮನ ಸೆಳೆದ್ರು. ಆದ್ರೆ ಈ ಕಾರ್ಯಕ್ರಮದಲ್ಲಿ ನನಗೆ ಮಾತನಾಡಲು ಸರಿಯಾಗಿ ಅವಕಾಶ ಕೊಡ್ಲಿಲ್ಲ ಅಂತ ರಕ್ಷಿತಾ ಸಿಡಿದೆದ್ದಿದ್ದಾರೆ. ನಾವು ಹೆಚ್ಚು ಮಾತನಾಡಬಾರ್ದು ಅಂತಿದ್ರು, ಆದ್ರೆ ಗಿಲ್ಲಿ ಹಾಗೂ ಕಾವ್ಯ ಹೆಚ್ಚು ಮಾತನಾಡಿದ್ರು ಅಂತ ಸಂದರ್ಶನದಲ್ಲಿ ಬೇಸರ ಹೊರ ಹಾಕಿದ್ದಾರೆ. ನಾನು ಮಾತನಾಡೋದಕ್ಕೆ ಶುರು ಮಾಡಿದ್ರೆ ರಕ್ಷಿತಾ ಇದು ನಾಮಿನೇಷನ್ ಅಲ್ಲ ಅಂತ ಗಿಲ್ಲಿ ಹೇಳ್ತಾ ಇದ್ರು. ನಮಗೂ ಮಾತನಾಡಲು ಸಾಕಷ್ಟು ವಿಷಯ ಆಯ್ತು, ನಾವು ಮಾತನಾಡುವಾಗ ಹೆಚ್ಚು ಮಾತನಾಡಬೇಡಿ ಅಂದ್ರು. ಆದ್ರೆ ನಿರೂಪಕಿ ಮಾತ್ರ ಪದೇ ಗಿಲ್ಲಿ ಹಾಗೂ ಕಾವ್ಯ ಬಳಿ ಹೋಗಿ ಮಾತನಾಡ್ತಾ ಇದ್ರು. ನಾವು ಸುಮ್ಮನೆ ನಿಂತಿದ್ವಿ ಅಂತ ಹಿರಿಯ ನಟಿ ಹಾಗೂ ನಿರೂಪಕಿ ಸುಷ್ಮಾ ಮೇಲೂ ಆರೋಪ ಮಾಡಿದ್ದಾರೆ. ರಕ್ಷಿತಾ ಅವರ ಬೇಸರ ಇಷ್ಟಕ್ಕೆ ನಿಂತಿಲ್ಲ. ಗಿಲ್ಲಿ, ಕಾವ್ಯ ಜೊತೆ ಮಾತನಾಡಲಿ ಸಮಸ್ಯೆ ಇಲ್ಲ, ಆದ್ರೆ ನಾವು 10 ನಿಮಿಷ ಸುಮ್ಮನೆ ನಿಂತಿದ್ವಿ, ನಮಗೂ ಮಾತನಾಡೋಕೆ ಇತ್ತು, ಅದಕ್ಕೆ ಬೇಸರ ಆಯ್ತು. ನಾನು ಹಾಗೂ ಕರಿಬಸಪ್ಪ ಸ್ವಲ್ಪ ಜಾಸ್ತಿ ಮಾತನಾಡ್ತಾ ಇದ್ವಿ. ನಾವು ಮಾತನಾಡೋದಕ್ಕೆ ಶುರು ಮಾಡಿದ್ರೆ ಕಿವಿ ಮುಚ್ಕೊಳ್ಳೋದು, ಕೆಳಕ್ ಕೂರೋದು, ಹೀಗೆ ಏನೇನೋ ಮಾಡಿದ್ರು. ನಾವು ಮಾತನಾಡುವಾಗ ಸಮಸ್ಯೆ ಆಗುತ್ತೆ, ಆದ್ರೆ ಅವರಿಬ್ರು ಮಾತನಾಡುವಾಗ ಸಮಸ್ಯೆ ಇಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ರಕ್ಷಿತಾ ಎತ್ತಿರೋ ಪ್ರಶ್ನೆ ತುಂಬಾ ಸಿಂಪಲ್. ಕಲರ್ಸ್ ಕನ್ನಡದ ಕಾರ್ಯಕ್ರಮದಲ್ಲಿ ಕಾವ್ಯ ಮತ್ತು ಗಿಲ್ಲಿಗೆ ತುಂಬಾ ಸ್ಪೇಸ್ ಸಿಕ್ಕಿತ್ತು. ಇವರಿಬ್ಬರೇ ಹೆಚ್ಚು ಹೈಲೈಟ್ ಆಗಿತ್ತು. ತಮಗೆ ಸ್ಪೇಸ್ ಸಿಕ್ಕಿಲ್ಲ ಅನ್ನೋದು ರಕ್ಷಿತಾ ನೋವು. ಬಿಗ್ ಬಾಸ್ ಮನೆಯಲ್ಲಿದ್ದಾಗ್ಲೂ ರಕ್ಷಿತಾ ಇದನ್ನೇ ಮಾಡಿದ್ದು. ಮೊದಲು ಮಲ್ಲಮ್ಮ ಜಾಗ ಆವರಿಸಿಕೊಂಡ್ರು, ಬಳಿಕ ಚಂದ್ರಪ್ರಭಾ, ಆಮೇಲೆ ಮಾಳು. ಎಲ್ಲರ ಜೊತೆಗೂ ಚೆನ್ನಾಗಿದ್ರು. ಒಬ್ಬೊಬ್ಬರಾಗಿ ಹೊರ ಹೋಗ್ತಾ ಇದ್ದಂತೆ ರಘು ಮತ್ತು ಗಿಲ್ಲಿ ಜೊತೆ ಕ್ಲೋಸ್ ಆದ್ರು. ಇವರ ಜೊತೆಗಿದ್ರೆ ಒಳ್ಳೆ ಸ್ಪೇಸ್ ಸಿಗುತ್ತೆ, ಹೈಲೈಟ್ ಆಗ್ತೀನಿ ಅನ್ನೋದು ರಕ್ಷಿತಾಗೆ ಚೆನ್ನಾಗಿ ಗೊತ್ತಿತ್ತು. ಹೀಗಾಗಿ ಗಿಲ್ಲಿ, ಕಾವ್ಯಾರನ್ನ ದೂರ ಮಾಡೋದಿಕ್ಕೆ ನಾನಾ ಸರ್ಕಸ್ ಮಾಡಿದ್ರು. ಆದ್ರೆ ಅದು ಸಾಧ್ಯವಾಗಲಿಲ್ಲ. ಈಗ ಕಲರ್ಸ್ ಕನ್ನಡದ ಕಾರ್ಯಕ್ರಮದಲ್ಲಿ ನನಗೆ ಅವಕಾಶವನ್ನೇ ಕೊಟ್ಟಿಲ್ಲ ಅಂತ ಆಂಕರ್ ಸುಷ್ಮಾ ಮೇಲೂ ಆರೋಪ ಮಾಡಿದ್ದಾರೆ. ಬಹುಶಃ ಬಿಗ್ ಬಾಸ್ ಇತಿಹಾಸದಲ್ಲಿ ಇದೇ ಮೊದಲು ಅನ್ಸುತ್ತೆ ಈ ರೀತಿ ಆರೋಪ ಮಾಡಿದ್ದು. ಇದಕ್ಕೆ ಬೇರೆ ಯಾರಾದ್ರೂ ರಿಯಾಕ್ಟ್ ಮಾಡ್ತಾರಾ, ಕಾದ್ ನೋಡ್ಬೇಕು. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.